ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮಮತಾ ಎಚ್ ವೆಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಮತಾ. ಗಾಯ್ಸ್, ಇವತ್ತಿನ ಬ್ರೇಕ್ಫಾಸ್ಟ್ಗೆ ನಾನು ಮ್ಯಾಂಗೋ ಚಿತ್ರಾನ್ನ ಮಾಡ್ತಾ ಇದ್ದೀನಿ. ಗೈಸ್, ಅದಕ್ಕೆ ನಾನು ಫಸ್ಟ್ ರೈಸ್ ಮಾಡಬೇಕು ಅಂತ ತಗೊಂಡಿದ್ದೀನಿ. ರೈಸ್ ಮಾಡಿಟ್ಬಿಟ್ರೆ ಅದು ಒಂದು ಸ್ವಲ್ಪ ಆರಬೇಕು, ಆವಾಗ ಬಿಡಿಯಾಗಿ ಚೆನ್ನಾಗಿರುತ್ತೆ. ಅದಕ್ಕೆ ಫಸ್ಟ್ ರೈಸ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ಸೊ ರೈಸು ಯಾಕೋ ಸ್ವಲ್ಪ ಹುಳ ಆಗಿಬಿಟ್ಟಿದೆ, ಯಾಕೆಂದರೆ ತುಂಬ ದಿನನೇ ಆಗಿದೆ ನಾವು ತಗೊಂಡು. ನಾನು ಬಾಕ್ಸ್ಗೆಲ್ಲ ಮೆಣಸಿಕಾಯಿನೆಲ್ಲ ಮುರಿದು ಮಿಕ್ಸ್ ಮಾಡಿರ್ತೀನಿ. ಆ್ಯಂಡ್ ಒಂದೊಂದು ಟೈಮು ನಾನು ಬೇವಿನ ಎಲೆಗಳನ್ನು ಕೂಡ ಮಿಕ್ಸ್ ಮಾಡಿರ್ತೀನಿ. ದಿಸ್ ಟೈಮ್ ಐ ಡೋಂಟ್ ನೋ, ಸ್ವಲ್ಪ ಹುಳಗಳು ಜಾಸ್ತಿನೇ ಆಗಿಬಿಟ್ಟಿದೆ. ಅದೇ ಬ್ಲ್ಯಾಕ್ ಕಲರ್ ಇರುತ್ತಲ್ಲ ಅದು. ಮೆಣಸಿಕಾಯಿ ಎಲ್ಲ ಹಾಕಿದ್ರೂ ಬಂದ್ಬಿಟ್ಟಿದೆ. ಸೊ ಅದಕ್ಕೆ ನಾನು ರೈಸ್ ಮಾಡುವಾಗೆಲ್ಲ ಸ್ವಲ್ಪ ಕೇರ್ಫುಲ್ಲಾಗಿ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ರೈಸ್ ಮಾಡ್ಕೊತೀನಿ. ಗೈಸ್, ನಿಮ್ಗೇನಾದರೂ ಯಾವುದಾದ್ರೂ ಐಡಿಯಾ ಗೊತ್ತಿದೆಯಾ ಇದರಿಂದ ಹೇಗೆ ಆಚೆ ಬರೋದು ಅಂತ? ಸೊ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನೇ ಫಾಲೋ ಮಾಡ್ತೀನಿ. ಗೈಸ್, ಇವಾಗ ನಾನು ರೈಸ್ಗೆ ಇಟ್ಬಿಡ್ತೀನಿ. ನಾನು 1 ಗ್ಲಾಸ್ ಆಫ್ ರೈಸ್ ತೊಗೊಂಡಿದ್ದೀನಿ. ಅದನ್ನು ಒಂದ್ಸರಿ ನೀಟಾಗಿ ವಾಶ್ ಮಾಡಿಬಿಟ್ಟು ಅದಕ್ಕೆ ನಾನು 2 ಗ್ಲಾಸ್ ಆಫ್ ವಾಟರ್ ಹಾಕ್ಬಿಟ್ಟು ನೀಟಾಗಿ ರೈಸ್ ಮಾಡ್ಕೊತೀನಿ. ಅಂದರೆ ರೈಸ್ಗೆ ಇಡೋದಕ್ಕೆ ಮುಂಚೆ ಒಂದು 5 ಮಿನಿಟ್ಸ್ ಅಷ್ಟು ಸೋಕ್ ಮಾಡ್ಕೊತೀನಿ. ಆಗ ರೈಸ್ ಸಾಫ್ಟಾಗಿ ಚೆನ್ನಾಗಾಗುತ್ತೆ. ಆಮೇಲೆ ಒಂದೇ ವಿಷಲ್ಗೆ ಆಫ್ ಮಾಡ್ಕೊತೀನಿ. ಯೂಶ್ವಲಿ ನಾನು ಯಾವಾಗಲೂ 2 ವಿಷಲ್ ಹಾಕಿಸ್ಕೊತೀನಿ. ಬಟ್ ಇದು ಚಿತ್ರಾನ್ನ ಅಲ್ವಾ, ಸ್ವಲ್ಪ ಪುಡಿ ಪುಡಿಯಾಗಿದ್ದರೆ ಚೆನ್ನಾಗಿರುತ್ತಲ್ವಾ. ಸೊ ಅದಕ್ಕೆ ನಾನು ಈ ಥರ ಮಾಡ್ತೀನಿ. ನಾನು ಚಿತ್ರಾನ್ನ, ಪುಳಿಯೋಗರೆ ಈ ಥರ ಮಾಡುವಾಗೆಲ್ಲ ನಾನು ಈ ಥರನೇ ಮಾಡೋದು. ಎಷ್ಟು ರೈಸ್ ಇಟ್ಕೊಂಡಿರ್ತೀನಿ ಅಷ್ಟೇ ಕ್ವಾಂಟಿಟಿ, ಅಂದರೆ 1 ಗ್ಲಾಸ್ ಆಫ್ ರೈಸ್ಗೆ 2 ಗ್ಲಾಸ್ ಆಫ್ ವಾಟರ್ನ ಹಾಕ್ಕೊತೀನಿ. ಎಕ್ಸ್ಟ್ರಾ ವಾಟರ್ ಏನೂ ಹಾಕೋಲ್ಲ. ಆವಾಗ ರೈಸು ನೀಟಾಗಿ ಚೆನ್ನಾಗಿ ಬರುತ್ತೆ. ಅಂದರೆ ಅನ್ನ ಮಾಡೋದಕ್ಕಿಂತ ಮುಂಚೆ ಒಂದು 5 ಮಿನಿಟ್ಸ್ ಸೋಕ್ ಮಾಡಿಬಿಟ್ಟಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನನಗಿದು ವರ್ಕ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರನೇ ಮಾಡ್ಕೊತೀನಿ. ಇನ್ನು ನಾರ್ಮಲಿ ಮಾಡುವಾಗೆಲ್ಲ ಒಂದು ಹಾಫ್ ಗ್ಲಾಸ್ ಜಾಸ್ತಿ ವಾಟರ್ ಹಾಕ್ತೀನಿ. ಆ್ಯಂಡ್ 1 ಮೋರ್ ವಿಷಲ್ ಕೂಡ ಹಾಕ್ಸ್ಕೊತೀನಿ. ಬೇಬಿ ಎಲ್ಲ ತಿಂತಾಳಲ್ವ, ಅವಳಿಗೆ ಸಾಫ್ಟಾಗಿರಬೇಕು ಅಂತ ಹೇಳ್ಬಿಟ್ಟು. ಸೊ ಈ ಕಡೆ ರೈಸ್ ರೆಡಿ ಆಗ್ತಾ ಇರಲಿ. ಬನ್ನಿ, ಇವಾಗ ನಾನು ಮಾವಿನಕಾಯಿ ಚಿತ್ರಾನ್ನಕ್ಕೆ ಏನೇನು ಬೇಕು ಎಲ್ಲ ರೆಡಿ ಮಾಡ್ಕೊತೀನಿ. ವೆರಿ ಫಸ್ಟು ನಾನು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ಸಣ್ಣದಾಗಿ, ಸಣ್ಣ ಏನು ಬೇಡ, ಮಾಮೂಲಿ ನಮಗೆ ಎಷ್ಟು ಚಿತ್ರಾನ್ನಕ್ಕೆ ಬೇಕೋ ಅಷ್ಟನ್ನು ನೀಟಾಗಿ ಒಂದ್ಸರಿ ಕಟ್ ಮಾಡಿ ಇಟ್ಕೊತೀನಿ. ಸೊ ನಾನು ಓಟೆ ಬಿಟ್ಬಿಟ್ಟು ಬೇರೆದೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಇವಾಗ ಇದನ್ನು ನಾನು ಕೆಲವೊಂದು ಐಟಮ್ಸ್ನ ಇವಾಗ ರುಬ್ಬಕ್ಕೆ ರೆಡಿ ಮಾಡ್ಕೊಬೇಕು. ಅದರಲ್ಲಿ ವೆರಿ ಫಸ್ಟ್ ಮಾವಿನಕಾಯಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಯುಗಾದಿ ಹಬ್ಬಕ್ಕೆ ಮಾಡಿದ್ನಲ್ಲ, ಅವಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಅದಕ್ಕೆ ನಾನು ಈ ಮೆಥಡ್ಗೆ ಫಿಕ್ಸ್ ಆಗಿಬಿಟ್ಟು ಈ ಥರನೇ ಮಾಡ್ತಾ ಇದ್ದೀನಿ. ಇವಾಗ ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿನ ತುರ್ಕೊಂಡಿದ್ದೀನಿ. ಸೊ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾಗಿದ್ಮೇಲೆ ಇದಕ್ಕೆ ನಾನು ಸ್ವಲ್ಪ ಸಾಸಿವೆನ ಆ್ಯಡ್ ಮಾಡ್ಕೊತೀನಿ. ನಾವು ಒಗ್ಗರಣೆಗೂ ಕೂಡ ನಾವು ಯೂಸ್ ಮಾಡ್ತೀವಲ್ಲ, ಸೊ ಇದಕ್ಕೆ ನಾವು 1 ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಆ್ಯಡ್ ಮಾಡ್ಕೋಬೇಕು. ಟೇಬಲ್ ಸ್ಪೂನ್ ಅಲ್ಲ, ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊಬೇಕು. ಜಾಸ್ತಿ ಹಾಕೊಂಡ್ಬಿಟ್ರೆ ಅದೊಂಥರ ಕಹಿ ಕಹಿ ಥರ ಆಗಿಬಿಡುತ್ತೆ. ಸೊ ಸ್ವಲ್ಪನೇ ಹಾಕೊಂಡ್ರೆ ಅದ್ರದ್ದೇ ಒಂಥರ ಫ್ಲೇವರು ಚೆನ್ನಾಗಿರುತ್ತೆ, ಘಮ ಘಮ ಅಂತ. ಸೊ ಅದಕ್ಕೆ ಹಾಕ್ಕೊಬೇಕು. ಅದಾಗಿದ್ಮೇಲೆ ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು, ಅದು ಒಂದು ಸ್ವಲ್ಪ ಹಾಕ್ಕೊಬೇಕು. ಆಮೇಲಿಂದ 3 ಗ್ರೀನ್ ಚಿಲ್ಲಿ ಹಾಕ್ಕೊತಾ ಇದ್ದೀನಿ. ನಾನು ಯಾಕೆ ಅಂತ ಹೇಳಿದ್ರೆ ಮಾವಿನಕಾಯಿ ಹುಳಿ ಇರುತ್ತಲ್ವ, ಸೊ 3 ಗ್ರೀನ್ ಚಿಲ್ಲಿ ಸಾಕಾಗುತ್ತೆ. ಆಮೇಲೆ ನಾವು ಖಾರನೂ ಕಡಿಮೆ ತಿನ್ನೋದಲ್ವ, ಸಾಕು ನಮಗೆ. ನಿಮ್ಗೆ ಏನಾದರೂ ಬೇಕು ಅಂದರೆ ನೀವು ಜಾಸ್ತಿ ಹಾಕ್ಕೋಬೋದು. ಆಮೇಲೆ ಸಾಲ್ಟ್ನು ಕೂಡ ನಾನು ಇಲ್ಲಿಗೆ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊತೀನಿ. ಗೈಸ್, ಆಮೇಲೆ ನಾವು ನಾರ್ಮಲ್ ಚಿತ್ರಾನ್ನಕ್ಕೆ ಯಾವ ಥರ ಯೂಸ್ ಮಾಡ್ತೀವಲ್ಲ, ಕಡಲೆಬೇಳೆ, ಉದ್ದಿನಬೇಳೆ, ಕಡಲೆ ಬೀಜ, ಕರಿಬೇವು ಸೊಪ್ಪು ಇಷ್ಟನ್ನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಬಾಣಲೆನ ಇಟ್ಬಿಟ್ಟು ನಾನು ಕಡಲೆಕಾಯಿ ಎಣ್ಣೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಎಣ್ಣೆನ ಹಾಕ್ಕೊಂಡು ಅದನ್ನು ಸ್ವಲ್ಪ ಬಿಸಿ ಆಗಿದ್ಮೇಲೆ ಅದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದು ಎಲ್ಲ ನೀಟಾಗಿ ಚಿಟಪಟ ಅಂತ ಸಿಡಿಬೇಕು. ಅದಾಗಿದ್ಮೇಲೆ ನಾನು ಕಡಲೆ ಬೀಜನ ಆ್ಯಡ್ ಮಾಡ್ಕೊತೀನಿ ವೆರಿ ಫಸ್ಟು. ಅದೊಂದು ಸ್ವಲ್ಪ ಫ್ರೈ ಆಗಬೇಕು. ಅದು ಫ್ರೈ ಆಗಿದ್ಮೇಲೆ ಅದ್ರ ಜೊತೆಗೆ ನಾನು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡನ್ನೂ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ. ಅದಷ್ಟು ಸ್ವಲ್ಪ ಬ್ರೌನಾಗಿ ಆಗಬೇಕು, ಅಲ್ಲಿ ತನಕ ಫ್ರೈ ಮಾಡ್ಕೊತೀನಿ. ಅದಾಗಿದ್ಮೇಲೆ ಅದಕ್ಕೆ ನಾನು ಕರ್ಬೇವಿನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತೀನಿ.
ಇವಾಗ ಸಮ್ಮರ್ ಸೀಸನ್ ಇರೋದ್ರಿಂದ ಈ ಮಾವಿನಕಾಯಿ ಎಲ್ಲ ಕಡೆ ಸಿಗ್ತಾ ಇರುತ್ತಲ್ಲ. ಸೊ ಅದನ್ನ ತಗೊಂಡು ನಾವು ಈ ತರ ಮಾವಿನಕಾಯಲ್ಲಿ ಏನೇನೆಲ್ಲ ರೆಸಿಪೀಸ್ ಮಾಡ್ಬೋದು ಅದನ್ನೆಲ್ಲ ಮನೇಲಿ ಟ್ರೈ ಮಾಡ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ. ಈ ತರ ಒಂದು ಒಳ್ಳೆ ರೆಸಿಪಿ ಆ್ಯಂಡ್ ಬ್ರೇಕ್ಫಾಸ್ಟ್ನ ಮನೇಲೆ ಮಾಡ್ಕೊಂಡು ತಿನ್ನೋದ್ರಿಂದ ಚೆನ್ನಾಗಿ ಅನ್ಸುತ್ತೆ. ಈ ಎಣ್ಣೆಯಲ್ಲಿ ಫ್ರೈ ಆಗ್ತಾ ಇರೋ ಟೈಮಲ್ಲೇ ಅರಿಶಿನ ಪುಡಿ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೊಬೇಕು. ಆವಾಗ ಘಮ ಘಮ ಅಂತ ಇರುತ್ತೆ. ಅದಾಗಿದ್ಮೇಲೆ ನಾನು ಆಲ್ರೆಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ನಲ್ಲ ಐಟಮ್ಸ್ ಎಲ್ಲ, ಅದೆಲ್ಲ ಸ್ವಲ್ಪ ತುರಿಯಾಗಿರಬೇಕು, ತುಂಬ ನೈಸ್ಗೆಲ್ಲ ಇರಬಾರ್ದು. ಸೊ ಆ ರುಬ್ಬಿಟ್ಕೊಂಡಿದ್ದನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀಟಾಗೆಲ್ಲ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಹಸಿ ವಾಸನೆ ಎಲ್ಲ ಹೋಗಬೇಕು ಆ್ಯಂಡ್ ಎಣ್ಣೆ ಎಲ್ಲ ಬಿಟ್ಕೊಳ್ಳುತ್ತೆ, ಆವಾಗ ಚೆನ್ನಾಗಾಗಿದೆ ಅಂತ. ಸೊ ಅಲ್ಲಿ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ನಾವು ಈ ಪೇಸ್ಟ್ಗೆನೆ ಉಪ್ಪು ಖಾರ ಎಲ್ಲ ಆ್ಯಡ್ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಈ ಉಪ್ಪು ಖಾರ ಹುಳಿ ಎಲ್ಲ ಈ ಒಗ್ಗರಣೆ ಕಾಳುಗಳಿದೆಯಲ್ಲ, ಈ ಕಡಲೆಬೀಜ ಉದ್ದಿನಬೇಳೆ ಕಡಲೆಬೇಳೆ ಜೊತೆ ಎಲ್ಲ ನೀಟಾಗಿ ಮಿಕ್ಸಪ್ ಆಗಬೇಕು, ಆಗ ಟೇಸ್ಟ್ ಚೆನ್ನಾಗಿರುತ್ತೆ. ಇವಾಗ ನೋಡಿ ಎಲ್ಲ ರೆಡಿ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಿಕೊಂಡು ನನ್ನ ಅನ್ನ ಸ್ವಲ್ಪ ಚೆನ್ನಾಗಿ ಆರಿತ್ತು ಆ್ಯಂಡ್ ಬಿಡಿ ಅಕ್ಕಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇವಾಗ ಆ ರೈಸ್ನ ನಾನು ಈ ಚಿತ್ರಾನ್ನದ ಗೊಜ್ಜು ಜೊತೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡುವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬ ಹರಿಬರಿನಲ್ಲಿ ಮಾಡಬಾರ್ದು, ತುಂಬ ಪೇಷನ್ಸ್ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು. ಸೊ ಅವಾಗ ಅನ್ನ ನೀಟಾಗಿ ಎಲ್ಲ ಕಡೆ ಅದ್ರದ್ದು ಟೇಸ್ಟ್ ಎಲ್ಲ ಚೆನ್ನಾಗಿ ಇಟ್ಕೊಳ್ಳುತ್ತೆ. ಗೊಜ್ಜು ಪ್ರಿಪೇರ್ ಮಾಡೋದು ಒಂದು ಕಡೆ ಆದರೆ ಮಿಕ್ಸ್ ಮಾಡೋದು ಕೂಡ ಒಂದು ಬಿಗ್ ಟಾಸ್ಕು. ಇದನ್ನು ನಾವು ಯಾವ ಥರ ಮಿಕ್ಸ್ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಕಚಪಿಚ ಅಂತ ಕಲಿಸ್ಬಿಟ್ರೆ ಆಮೇಲಿಂದ ಟೇಸ್ಟ್ ಚೆನ್ನಾಗಿರಲ್ಲ. ಸೊ ನೀಟಾಗಿ ಮಾಡ್ಕೊಬೇಕು. ನಾನು ಸ್ವಲ್ಪ ಮಾವಿನಕಾಯಿ ತುರಿನೂ ಕೂಡ ತುರಿದಿಟ್ಕೊಂಡಿದ್ದೆ. ಇದನ್ನು ಲಾಸ್ಟಲ್ಲಿ ಈ ಥರ ಎಲ್ಲ ಮಿಕ್ಸಪ್ ಆಗಿದ್ಮೇಲೆ ಇದನ್ನು ಕೂಡ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅದು ತಿನ್ನುವಾಗ ಬಾಯಿಗೆ ಸಿಕ್ಕುತ್ತಲ್ಲ, ಆಗ ಒಂಥರ ಹುಳಿ ಚೆನ್ನಾಗಿರುತ್ತೆ. ಆವಾಗ ಇದೊಂದು ಮಾವಿನಕಾಯಿ ಚಿತ್ರಾನ್ನ ಅನ್ನೋದಕ್ಕೂ ತುಂಬ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಸೊ ನಾನು ಈ ಥರ ಲಾಸ್ಟಲ್ಲಿ ಒಂದ್ಸರಿ ಆ್ಯಡ್ ಮಾಡ್ಕೊತೀನಿ. ಈ ಥರ ಎಲ್ಲ ಮಿಕ್ಸಪ್ ಆಗಿದ್ಮೇಲೆ ಒಂದ್ಸರಿ ಟೇಸ್ಟ್ನ ಚೆಕ್ ಮಾಡ್ಕೊಬೇಕು, ಸಾಲ್ಟ್ ಹೇಗಿದೆ ಏನು ಅಂತ. ಯೂಶ್ವಲಿ ನಾವು ಕಲ್ಲುಪ್ಪು ಆ್ಯಡ್ ಮಾಡಿರ್ತೀವಲ್ಲ ಅದು ಮಿಕ್ಸಿನಲ್ಲಿ, ಆ ಟೈಮಲ್ಲೇ ಅದು ಚೆನ್ನಾಗಿ ಇಟ್ಕೊಂಡಿರುತ್ತೆ. ಆ್ಯಂಡ್ ರೈಸ್ ಮಾಡುವಾಗಲೂ ಕೂಡ ಒಂದು ಸ್ವಲ್ಪ ಸಾಲ್ಟ್ ಆ್ಯಡ್ ಮಾಡಿಕೊಂಡೇ ಮಾಡಿರೋದಲ್ವ, ಸೊ ಅದಕ್ಕೆ ಏನು ಆ್ಯಡ್ ಮಾಡೋ ನೆಸೆಸಿಟಿ ನನಗಿಲ್ಲ. ಸೊ ಅದಕ್ಕೆ ನಾನೇನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಎಲ್ಲ ರುಚಿ ಎಲ್ಲ ಕರೆಕ್ಟಾಗಿದೆನಾ ಅಂತ ಒಂದ್ಸರಿ ಮೇಕ್ ಶ್ಯೂರ್ ಮಾಡಿಕೊಂಡು ಇವಾಗ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಗಾಯ್ಸ್ ತುಂಬ ಅಂದರೆ ತುಂಬ ಸೂಪರ್ ಆಗಿದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ, ಬಾಯಿಗೆ ಮಧ್ಯೆ ಸಿಗ್ತಾ ಇರೋ ಕಡಲೆ ಬೀಜ ಉದ್ದಿನ ಬೇಳೆ ಅದೆಷ್ಟು ಘಮ ಅಂತ ಇದೆ. ಆಮೇಲಿಂದ ವೆರಿ ಮೇಜರ್ ಥಿಂಗ್ ಅಂದರೆ ಆ ಮಾವಿನಕಾಯಿ ತುರಿ ಇದೆಯಲ್ಲ, ಸೂಪರ್ ಅಂದರೆ ಸೂಪರ್. ನೀವಂತೂ ಮಸ್ಟ್ ಆ್ಯಂಡ್ ಶುಡ್ ನಿಮ್ಮ ಮನೇಲಿ ಟ್ರೈ ಮಾಡಲೇಬೇಕು. ಇದಂತೂ ಯಾರು ಒಂಥರ ಬಾಯೆಲ್ಲ ಒಂಥರ ಆಗ್ಬಿಟ್ಟಿರುತ್ತಲ್ಲ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನಾನಂತೂ ಅವಾಗವಾಗ ಮಾಡ್ತಾನೆ ಇರ್ತೀನಿ. ನನಗಂತೂ ತುಂಬ ಇಷ್ಟ ಈ ಥರ ಹುಳಿ ಇದು. ಆಮೇಲಿಂದ ಈ ಥರ ನ್ಯಾಚುರಲ್ ಆಗಿ ಸಿಗುವಂಥದ್ದು ಆ್ಯಂಡ್ ಸೀಸನ್ ವೈಸ್ ಇರೋದನ್ನು ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಸೊ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿದೆ ಗೈಸ್, ನೀವಂತೂ ಟ್ರೈ ಮಾಡಲೇಬೇಕು. ನಾನು ಫಸ್ಟು ಚಿತ್ರಾನ್ನ ಮಾಡಬೇಕಾದ್ರೆ ಈ ಥರ ರುಬ್ಬಿ ಮಾಡ್ಕೊತಾ ಇರಲಿಲ್ಲ, ಡೈರೆಕ್ಟಾಗಿ ಹಿಂಗೆ ಆ್ಯಡ್ ಮಾಡ್ಕೊಂಡ್ಬಿಡ್ತಾ ಇದ್ದೆ. ಅದೊಂದು ಸ್ವಲ್ಪ ಜಾಸ್ತಿ ಹುಳಿ ಥರ ಅನ್ನಿಸ್ಬಿಡ್ತಾ ಇತ್ತು. ಸೊ ಈ ಮೆಥಡು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡ್ತು. ಆ ಉಪ್ಪು ಖಾರ ಆ ಹುಳಿ ಅದನ್ನೆಲ್ಲ ಪೇಸ್ಟ್ ಮಾಡಿಬಿಟ್ಟು ಅದನ್ನು ಎಣ್ಣೆ ಜೊತೆ ನೀಟಾಗಿ ಫ್ರೈ ಮಾಡಿಬಿಡ್ತೀನಲ್ಲ, ಅದರದ್ದು ಆ ಒಗ್ಗರಣೆ ಜೊತೆ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿರುತ್ತೆ. ತಿನ್ನಬೇಕಾದ್ರೆ ಅದೇ ಒಂಥರ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿದ್ರೆ ನೀವಂತೂ ಮಸ್ಟ್ ಆ್ಯಂಡ್ ಶುಡ್ ಮಾಡಬೇಕು, ಆವಾಗ ನಿಮಗೆ ಗೊತ್ತಾಗುತ್ತೆ. ಗೈಸ್ ಮಾಡಿದ್ಮೇಲೆ ಈ ಟೇಸ್ಟ್ ಹೇಗಿದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಬೇಕು. ಇಷ್ಟ ಆಗಿದ್ರೆ ಇಷ್ಟ ಅಂತ ಹೇಳಿ, ಇಷ್ಟ ಆಗಲಿಲ್ಲ ಅಂದರೆ ಇಲ್ಲ ಅಂತಲೂ ಹೇಳಿ, ನನಗೇನು ಬೇಜಾರಿಲ್ಲ. ಇವಾಗ ನಾನು ಪ್ಲೇಟ್ಗೆ ಸರ್ವ್ ಮಾಡಿಕೊಂಡು ನನ್ನ ಬೇಬಿನೂ ರೆಡಿಯಾಗಿ ಕೂತ್ಬಿಟ್ಟಿದೆ. ಅದಕ್ಕೂ ತುಂಬ ಅಂದರೆ ತುಂಬ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ಅಂತ ಹೇಳಿದ್ರೆ. ಮಾವಿನಕಾಯ ಅಂದ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ. ಆ್ಯಕ್ಚುಲಿ ಇನ್ನೊಂದು ಸ್ವಲ್ಪ ಓಟೆ ಥರದ್ದು ಉಳಿದಿತ್ತಲ್ಲ, ಅದನ್ನು ಬಚ್ಚಿಟ್ಟಿದ್ದೀನಿ. ಅವಳಂತೂ ಅದನ್ನೇ ತಿನ್ಕೊಂಡು ಕುತ್ಕೊಂಡ್ಬಿಡ್ತಾಳೆ. ಸೊ ಫಸ್ಟು ಅನ್ನ ತಿನ್ನಲಿ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ. ನಮ್ಮ ಬೇಬಿ ನಾನು ಇಬ್ಬರು ಎಂಜಾಯ್ ಮಾಡ್ತೀವಿ ಇವಾಗ. ಗಾಯ್ಸ್ ನಿಮಗೆ ಗೊತ್ತಲ್ವಾ,
ಪಾಪು ಮನೇಲೇ ಇದ್ದಾಳೆ ಇವಾಗ ಸಮ್ಮರ್ ಹಾಲಿಡೇಸ್ ಅಂತ. ಸೊ ಅವಳನ್ನ ಮೇಂಟೈನ್ ಮಾಡೋದಕ್ಕೆ ನಾನು ಏನಾದರೂ ಮಾಡ್ಕೊಡ್ತಾನೆ ಇರಬೇಕು. ಇವಾಗ ಈವ್ನಿಂಗ್ ಆಗಿದೆ, ಅವಳಿಗೆ ಸ್ನ್ಯಾಕ್ಸ್ ಐಟಮ್ ಏನಾದರೂ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೀರೆಕಾಯಿ ತಗೊಂಡಿದ್ದೀನಿ. ಆ್ಯಕ್ಚುಲಿ ನಾನು ಮಧ್ಯಾಹ್ನಕ್ಕೆ ಹೀರೆಕಾಯಿ ಬೇಳೆ ಉಪ್ಸಾರು ಮಾಡಿದ್ದೆ. ಒಂದು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಇದರಲ್ಲಿ ಬಜ್ಜಿ ಏನಾದರೂ ಮಾಡ್ಕೊಡೋಣ ಅಂತ ಹೇಳ್ಬಿಟ್ಟು. ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಸಾಲ್ಟು ಮತ್ತು ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಹೀರೆಕಾಯಿ ಬಜ್ಜಿ ತಿಂದರೆ ಅಟ್ಲೀಸ್ಟ್ ತರಕಾರಿ ತಿಂದಂಗೂ ಆಗುತ್ತೆ, ಅವ್ಳಿಗೂ ಸ್ನ್ಯಾಕ್ಸ್ ಥರನೂ ಆಗುತ್ತೆ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಉಪ್ಸಾರಲ್ಲೂ ಕೂಡ ಹೀರೆಕಾಯಿ ಹಾಕಿದ್ದೀನಿ. ಅದು ಬೇಳೆ ಜೊತೆ ಫುಲ್ಲು ಒಂದು 4 ವಿಷಲ್ ಹಾಕ್ಸ್ಬಿಟ್ಟಿದ್ದೀನಿ, ಸ್ಮ್ಯಾಶ್ ಆಗಿಬಿಟ್ಟಿರಲಿ. ಅವಾಗ ಅವಳು ಹೀರೆಕಾಯಿನ ಎತ್ತಿಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಇವಾಗ ಹೀರೆಕಾಯಿ ಬಜ್ಜಿ ಅಂತಂದರೆ ಈ ಬಜ್ಜಿನಲ್ಲಿ ಒಂದು ಟ್ವಿಸ್ಟ್ ಏನು ಗೊತ್ತಾ, ನಾನು ಡೀಪ್ ಫ್ರೈ ಮಾಡ್ತಾ ಇಲ್ಲ, ಇದನ್ನು ಶಾಲೋ ಫ್ರೈ ಮಾಡ್ತಾ ಇದ್ದೀನಿ. ದಿಸ್ ದ ಫಸ್ಟ್ ಟೈಮ್ ನಾನು ಶಾಲೋ ಫ್ರೈ ಟ್ರೈ ಮಾಡ್ತಾ ಇದ್ದೀನಿ ವಿತ್ ದಿಸ್ ಬಜ್ಜಿ. ಹೇಗೆ ಬರುತ್ತೆ ಅಂತ ನೋಡ್ತೀನಿ. ಇದೇನಾದ್ರು ಚೆನ್ನಾಗಿ ಬಂದರೆ ಇನ್ಮೇಲಿಂದ ಶಾಲೋ ಫ್ರೈನೇ ಕಂಟಿನ್ಯೂ ಮಾಡ್ತೀನಿ. ಡೀಪ್ ಫ್ರೈ ಎಲ್ಲ ಮಾಡಿ ಯಾಕೆ ಎಣ್ಣೆ ಎಲ್ಲ ಜಾಸ್ತಿ ಕನ್ಸ್ಯೂಮ್ ಮಾಡೋದು ಅಲ್ವಾ. ಸೊ ಎಲ್ಲೆಲ್ಲಿ ರೆಡ್ಯೂಸ್ ಮಾಡಬೇಕು ಅಲ್ಲಲ್ಲಿ ಸ್ವಲ್ಪ ರೆಡ್ಯೂಸ್ ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಪ್ಯಾನ್ ತಗೊಂಡಿದ್ದೀನಿ. ಇದು ಶಾಲೋ ಫ್ರೈಗೆ ಅಂತಾನೆ ತಗೊಂಡಿರೋ ಈ ಪ್ಯಾನು. ಇದು ಜಾಸ್ತಿ ನಾನು ಯೂಸೇ ಮಾಡೋದಿಲ್ಲ, ಬಟ್ ಇವತ್ತು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ತವಾ ತಗೊತಾ ಇದ್ದೀನಿ. ಯಾಕೆ ಗೊತ್ತಾ, ಈ ಬಜ್ಜಿ ಎಲ್ಲ ಕರ್ದಿದ್ದಾಗಿದ್ಮೇಲೆ ಈ ತವಾ ಮೇಲೆ ಇಟ್ಕೊಂಡ್ರೆ ಅದು ಎಣ್ಣೆ ಎಲ್ಲ ತವಾ ಮೇಲೆ ಕನ್ಸಾಲಿಡೇಟ್ ಆಗುತ್ತೆ. ಸೊ ಅದು ಆಮೇಲಿಂದ ನೆಕ್ಸ್ಟ್ ನಾನು ದೋಸೆ ಅಥವಾ ರೊಟ್ಟಿ, ಇದು ಆ್ಯಕ್ಚುಲಿ ಇದು ರೊಟ್ಟಿ ಪ್ಯಾನು, ರೊಟ್ಟಿ ಈಸಿಯಾಗಿ ಎದ್ದೇಳುತ್ತೆ ಅಂತ ಹೇಳ್ಬಿಟ್ಟು ಈ ಐಡಿಯಾ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ಅದ್ರ ಮೇಲೆ ಒಂದು ಟಿಶ್ಯೂ ಪೇಪರ್ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಬೇರೆ ಪ್ಲೇಟೆಲ್ಲ ಇಟ್ಕೊಂಡ್ರೆ ಅದಕ್ಕೆಲ್ಲ ಎಣ್ಣೆ ಎಲ್ಲ ಆಗುತ್ತೆ, ಮತ್ತು ಆ ಎಣ್ಣೆ ವಾಶ್ ಮಾಡಿಬಿಡ್ತೀನಿ. ಈ ಥರ ಒಂದು ತವಾಗಳಿಗಾದರೆ ಆ್ಯಕ್ಚುಲಿ ನಾನು ವಾಶ್ ಎಲ್ಲ ಆಗಿದ್ಮೇಲೆ ಎಣ್ಣೆ ಹಚ್ಬಿಟ್ಟೇ ಇಡಬೇಕಲ್ವಾ. ಸೊ ಅದಕ್ಕೆ ನಾನು ಈ ಟ್ರಿಕ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಸೊ ಸ್ವಲ್ಪ ಕಡಲೆಕಾಯಿ ಎಣ್ಣೆ ಹಾಕ್ಕೊಂಡಿದ್ನಲ್ಲ, ಅದು ನೀಟಾಗಿ ಬಿಸಿ ಎಲ್ಲ ಆಗಿದೆ. ಇವಾಗ ಬಜ್ಜಿ ಹಾಕ್ತಾ ಇದ್ದೀನಿ. ಬನ್ನಿ ಹೇಗೆ ಬರುತ್ತೆ ನೋಡೋಣ. ಗೈಸ್, ನೀವು ಯಾರಾದರೂ ಐರನ್ ಪ್ಯಾನ್ ಯೂಸ್ ಮಾಡ್ತಾ ಇದ್ದೀರಾ ಅಡುಗೆಗೆ, ಯೂಸ್ ಮಾಡ್ತಾ ಇದ್ದರೆ ನೀವು ಹೇಗೆ ಯೂಸ್ ಮಾಡ್ತಾ ಇದ್ದೀರಾ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ. ನಾನು ಆ್ಯಕ್ಚುಲಿ ಬಾಣಲೆ ಫಾರ್ ಡೀಪ್ ಫ್ರೈಗೆ, ಇನ್ನು ದೋಸೆ ತವಾ ಮತ್ತು ರೊಟ್ಟಿ ತವಾ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಒಗ್ಗರಣೆ ಪ್ಯಾನ್ಗೆ ಅದು ಯೂಸ್ ಮಾಡ್ತಾ ಇದ್ದೀನಿ. ಇದು ಶಾಲೋ ಫ್ರೈ ಪ್ಯಾನ್ ಇದೆಯಲ್ಲ, ಇದನ್ನು ನಾನು ಯೂಸ್ ಮಾಡ್ತಾ ಇಲ್ಲ. ಒಂದು ತುಂಬ ದಿನಗಳ ಹಿಂದೆ ಮಾಡಿದ್ದೆ, ಸಮ್ ಆಫ್ ಕರಿ ನಾನು ಮಾಡಿದ್ದೆ. ಅದೆಲ್ಲ ಫುಲ್ಲು ಬ್ಲ್ಯಾಕ್ ಆಗೋಗಿ ಇದ್ರದ್ದು ಕಬ್ಬಿಣದ್ದು ಇದಿರುತ್ತಲ್ಲ ಎಲ್ಲ ಹಿಡ್ಕೊಂಡ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಅವಾಗಿಂದ ಯೂಸೇ ಮಾಡ್ತಾ ಇಲ್ಲ ಅಡುಗೆಗೆಲ್ಲ. ಸೊ ಅದು ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಈ ಶಾಲೋ ಫ್ರೈ ಡೀಪ್ ಫ್ರೈಗೆಲ್ಲ ಏನಾಗಲ್ವಲ್ಲ, ಸೊ ಅದಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಶಾಲೋ ಫ್ರೈ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು, ಅದು ನೀಟಾಗಿ ಫ್ರೈ ಮಾಡ್ಕೊಬೋದು. ಗೈಸ್, ಮಕ್ಕಳಿಗೆ ಆದಷ್ಟು ಮನೆಯಲ್ಲೇ ಏನೇನಾದರೂ ತಿಂಡಿಗಳು ಮಾಡಿಕೊಡಿ. ಆ್ಯಂಡ್ ನಮ್ಮ ಓಲ್ಡ್ ತಿಂಡಿಗಳಿತ್ತಲ್ಲ, ಸೊ ಅದನ್ನೆಲ್ಲ ಮಾಡಿಕೊಡಿ. ಚಕ್ಲಿ, ನಿಪ್ಪಿಟ್ಟು ಆ ಥರ ಎಲ್ಲ, ಕೋಡ್ಬಳೆ ಅದೆಲ್ಲ ಮಕ್ಳಿಗೆ ಇಷ್ಟ ಆಗುತ್ತೆ. ಇನ್ನು ಸ್ವೀಟ್ ಅಂತ ಎಲ್ಲ ಮಾಡಬೇಕಾದ್ರೆ ಕಡಲೆ ಮಿಠಾಯಿ, ಕೊಬ್ಬರಿ ಮಿಠಾಯಿ ಆ ಥರ ನಮ್ಮದು ಓಲ್ಡ್ ಏನೇನಿತ್ತು ಆ ತಿಂಡಿನೇ ಮಾಡಿಕೊಡ್ಬೇಕು. ಇವಾಗ ಬಜ್ಜಿ ಎಲ್ಲ ಮಾಡೋ ಬದಲು ಡೈರೆಕ್ಟಾಗಿ ಆಚೆಯಿಂದನೇ ಬಜ್ಜಿ ತಂದುಬಿಡೋದು. ಅವ್ರು ಯಾವತ್ತೊಂದೋ ಎಣ್ಣೆ ಯೂಸ್ ಮಾಡಿರ್ತಾರೆ, ಆಮೇಲೆ ಅದೆಷ್ಟೆಲ್ಲ ಕುದಿಸಿರ್ತಾರೆ. ಅದನ್ನೆಲ್ಲ ತಿನ್ನೋ ಬದಲು ಈ ಥರ ಶಾಲೋ ಫ್ರೈನೇ ಮಾಡಿಕೊಡಿ. ಫ್ರೆಶ್ ಎಣ್ಣೆ, ಅಲ್ಲಿಗಲ್ಲಿಗೆ ಕ್ಲೋಸ್ ಆಗಿಬಿಡುತ್ತೆ. ಅದೆಲ್ಲ ಎಷ್ಟು ಹೆಲ್ದಿ ಅಲ್ವಾ. ಆ ಥರ ಸ್ವಲ್ಪ ಥಿಂಕ್ ಮಾಡಬೇಕು. ಈ ರೆಡಿಮೇಡ್ ಚಿಪ್ಸ್ಗಳೆಲ್ಲ ಇದೆಯಲ್ಲ, ಅದನ್ನೆಲ್ಲ ತರೋದೆಲ್ಲ ಬಿಟ್ಟು, ಈ ಕುರ್ಕುರೆ ಅದನ್ನೆಲ್ಲ ಕೊಡೋದೆಲ್ಲ ಬಿಟ್ಟು, ಈ ಥರ ಮನೇಲೇ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಇದಕ್ಕೆಲ್ಲ ಜಾಸ್ತಿ ಟೈಮ್ ತೊಗೊಳ್ಳೋದು ಇಲ್ಲ ಗೊತ್ತಾ. ಇದನ್ನೆಲ್ಲ ಮಿಕ್ಸ್ ಮಾಡೋದಕ್ಕೆ ಒಂದು 5 to 10 ಮಿನಿಟ್ಸು, ಮಾಡೋದಕ್ಕೆ ಒಂದು 5 ಮಿನಿಟ್ಸು ಅಷ್ಟೇ. ಇದರದ್ದು ಏನು ಥರ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅನ್ನೋ ಯೋಚನೆ ಏನೂ ಇರೋದಿಲ್ಲ, ಆರಾಮಾಗಿ ಮಾಡ್ಕೊಡ್ಬೋದು. ನೋಡಿ ಇವಾಗ ನಾನು ಆ್ಯಕ್ಚುಲಿ ಆಲೂಗಡ್ಡೆನೂ ತೊಗೊಂಡಿದ್ದೆ, ಸೊ ಅದನ್ನು ಕೂಡ ಸ್ಲೈಸ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಾನು ಹಂಗೂ ಫಸ್ಟ್ ಇವಾಗ ಟ್ರೈ ಮಾಡಿಬಿಟ್ಟು ನೆಕ್ಸ್ಟ್ ಇನ್ನೊಂದು ಟೈಮು ನಿಮಗೆಲ್ಲ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ. ಮತ್ತೆ ಯಾರು ಇನ್ನೊಂದು ಸರಿ ಆಯಿಲೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ತಾರೆ. ಇವಾಗಲೇ ನಾನು ಈ ಥರದ್ದು ಮಾಡಿದ್ರೆ ಇನ್ನೊಂದು 10 to 15 ಡೇಸ್ ಗ್ಯಾಪ್ ಕೊಡ್ತೀನಿ. ಸುಮ್ಮನೆ ಯಾಕೆ ಅಲ್ಲಿ ತನಕ ವೆಯ್ಟ್ ಮಾಡೋದು, ಹೇಗೂ ಮಾಡ್ತಿದ್ದೀನಲ್ಲ, ಚೆನ್ನಾಗಿ ಬಂದರೆ ನಿಮ್ಗೆ ತೋರಿಸೋಣ, ಇಲ್ಲ ಅಂದರೆ ಸುಮ್ಮನೆ ಇರೋಣ ಅಂದ್ಕೊಂಡು ಮಾಡಿದೆ. ಆ್ಯಕ್ಚುಲಿ ಚೆನ್ನಾಗಿ ಬಂತು. ಸೊ ಅದಕ್ಕೆ ಅಂತ ಹೇಳ್ಬಿಟ್ಟು ಇವಾಗ ನಾನು ನಮ್ಮ ಬೇಬಿಗೆ ತೊಗೊಂಡೋಗಿ ಕೊಡ್ತಾ ಇದ್ದೀನಿ.
ಪಾಪ ಶಿ ಈಸ್ ಈಗರ್ಲಿ ವೇಟಿಂಗ್ ಟು ಈಟ್. ಅವಳಿಗೆ ಏನು ಸಿಕ್ಕಿಲ್ಲ ತಿನ್ನೋದಕ್ಕೆ, ಏನಾದರೂ ಬೇಕು ಅಂತ ವೇಟ್ ಮಾಡ್ತಾ ಇದ್ದಾಳೆ. ಐ ಹೋಪ್ ಶಿ ವಿಲ್ ಎಂಜಾಯ್. ಗೈಸ್, ಐ ಆಮ್ ಗೋಯಿಂಗ್ ಟು ವೈಂಡ್ ಅಪ್ ದಿಸ್ ವ್ಲಾಗ್ ಟುಡೇ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ವಿಲ್ ಮೀಟ್ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್. ಬೈ ಬೈ.